ಹಲೋ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್ ಲಂಚ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಾಡೋದು ತುಂಬ ಸುಲಭ. ಕೆಲ್ಸಕ್ಕೆ ಹೋಗ್ತಿರೋ ಡಿನ್ನರ್ಗೂ ಕೂಡ ಪ್ರಿಪೇರ್ ಮಾಡ್ಕೋಬೋದು. ನಾನು ಹೇಳೋ ವಿಧಾನದಲ್ಲಿ ಮಾಡಿದ್ರೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನೇನು ಸಾಮಗ್ರಿ ನೋಡೋಣ ಬನ್ನಿ. ಮೊದಲನೇದಾಗಿ ತೊಗರಿಬೇಳೆಯಲ್ಲಿ 1/4 ಕಪ್ ತೊಗೊಂಡಿದ್ದೀನಿ. 10 ನಿಮಿಷ ನೆನೆಸಿದ್ದೀನಿ. ನೆಂದಿರೋದ್ರಿಂದ ಅರ್ಧ ಕಪ್ ಕಾಣಿಸ್ತಿದೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ರಫ್ಲಿ ಹೆಚ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, 2 ಗುಂಟೂರು ಮೆಣಸಿನ್ಕಾಯಿ, 1 ಹಸು ಮೆಣಸಿನ್ಕಾಯಿ ರುಚಿಗೆ ಅಂತ, 1 ಮೀಡಿಯಮ್ ಸೈಜ್ ಟೊಮ್ಯಾಟೊನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಕೊನೆಯದಾಗಿ ಇಲ್ಲಿ ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಂತ ನಾನು ಮಾಡ್ತಾ ಹೇಳ್ತೀನಿ. ಮತ್ತು ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ, ಬ್ಯಾಡಿಗೆ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ. ಅರಿಶಿನ, ಸಾಸಿವೆ, ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ ಆಪ್ಷನಲ್ಲು, ರುಚಿ ಮೇಲೆ ನಾವು ಬಳಸ್ಕೊತೀನಿ. ಯೂಶ್ವಲಿ ಬಳಸಲ್ಲ, ಟೊಮ್ಯಾಟೊ ಹುಳಿ ನೋಡಿ ನಾನು ಬಳಸ್ಕೊತೀನಿ ಅಷ್ಟೇ. ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ ಬಂದು ಸೊಪ್ಪು ನಾನಿಲ್ಲಿ ಬರೀ ಪಾಲಕ್ ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಬೇರೆ ಎಲ್ಲ ಸೊಪ್ಪು ತೊಗೋಬೋದು. ಮೊಸೊಪ್ಪು ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಕೊಡ್ತಾರೆ. ಎಲ್ಲ ಸೊಪ್ಪು ಇದೇ ವಿಧದಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ಪಾಲಕು ಮೆಂತ್ಯ, ಪಾಲಕು ಸಬ್ಬಕ್ಕಿ ಈ ಥರ ತೊಗೋಬೋದು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡೆ. ಈಗ ಕುಕ್ಕರ್ಗೆ ನೆನೆಸಿದ್ನಲ್ವ ಬೇಳೆ, ತೊಗರಿಬೇಳೆ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ 1 ಲೋಟ ನೀರು ಹಾಕ್ಬಿಡೋಣ. ಆಗ ಹೆಚ್ಕೊಂಡಿದ್ದಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ನಾನಿಲ್ಲಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ಇದೇ ಇಲ್ಲಿ ಮೊಸೊಪ್ಪಿಗೆ ಹೆಚ್ಚು ರುಚಿನೂ ಕೊಡುತ್ತೆ. ಇದಾದ ನಂತರ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 1-2 ಗುಂಟೂರು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಕಟ್ ಮಾಡಿದಂಥ ಟೊಮ್ಯಾಟೊ ಹಾಕ್ಕೊಂಡೆ. ಈಗ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡೆ ಮತ್ತು 1/4 ಸ್ಪೂನು ಅರಿಶಿನ ಹಾಕೋಬೇಕು. ಈಗ ಕೊನೆಯದಾಗಿ ತೊಳೆದಿಟ್ಕೊಂಡಿದ್ದಂಥ ಸೊಪ್ಪನ್ನ ಹಾಕೋತೀನಿ. ಈ ಸೊಪ್ಪನ್ನ ನೀಟಾಗಿ ತೊಳ್ಕೊಳ್ಳೋದು ಇಂಪಾರ್ಟೆಂಟು. ಸೊಪ್ಪನ್ನ ಸ್ವಲ್ಪ ಹೊತ್ತು ನೆನೆಸಿ ತೊಳೆಯೋದ್ರಿಂದ ಅದರಲ್ಲಿದ್ದಂಥ ಮಣ್ಣು ಎಲ್ಲ ಗಲೀಜೆಲ್ಲ ನೀಟಾಗಿ ಹೋಗುತ್ತೆ. ಈಗ ಸೊಪ್ಪು ಹಾಕಿದ ನಂತರ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಲಿ ನಾನಿಲ್ಲಿ 1 ವಿಷಲ್ ಅಷ್ಟೇ ತೊಗೋತೀನಿ. ನಾನು ರುಬ್ಬಿ ಮಾಡೋದ್ರಿಂದ 1 ವಿಷಲ್ ಸಾಕು. ನೀವು ಮಸ್ತ್ ಮಾಡೋದಾದರೆ 4-5 ವಿಷಲ್ ತೊಗೋಬೇಕಾಗತ್ತೆ. ಇವಾಗ ನೋಡಿ ಪ್ರೆಷರ್ ಹೋದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕುಕ್ ಆಗಿದೆ. ಇವಾಗ ನಾವು ಸೊಪ್ಪನ್ನು ಸಪ್ರೇಟ್ ಮಾಡಿ ಮಿಕ್ಕಿದ್ದೆಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಕಾಯಿ ತೊಗೋಬೇಕು. ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇವಾಗ ಬೇಳೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಬೇಳೆ, ಟೊಮೆಟೊ ಎಲ್ಲ ಸೊಪ್ಪು ಬಿಟ್ಟು ಉಳಿದಂಥದ್ದು ಏನೇನು ಕುಕ್ಕರಲ್ಲಿತ್ತು ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು. ಆಯಿತಾ, ನೋಡಿ ಇವಾಗ ತೋರಿಸ್ತೀನಿ. ನೋಡಿ ಈ ಥರ ನೈಸಿಗೆ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 2 ಸ್ಪೂನ್ ಎಣ್ಣೆ, ಈಗ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದಂಥದ್ದನ್ನ ಹಾಕೋತಾ ಇದ್ದೀನಿ. ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಒಂದು ರುಬ್ಕೊಂಬಂದಿದೆ ಬೇಳೆ ಅಲ್ವಾ, ಅದನ್ನು ನಾನು ಸೇರಿಸ್ಕೊತೀನಿ ಇಲ್ಲಿಗೆ. ಈ ಬೇಳೆನೂ ಕೂಡ ಒಗ್ಗರಣೆಯಲ್ಲಿ ಬೆಂದರೆ ಚೆನ್ನಾಗಿ ಬರುತ್ತೆ ರುಚಿ, ನಮ್ಮ ಸೊಪ್ಪಿಗೆ ರುಚಿ ಚೆನ್ನಾಗಿ ಬರುತ್ತೆ. ಈ ಬೇಳೆನ ಈಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಒಗ್ಗರಣೆಯಲ್ಲಿ ಸ್ವಲ್ಪ ಇದಾದ ನಂತರ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಬೇಳೆ ನೀರಿತ್ತು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಈ ಜಾರಲ್ಲಿದ್ದಂಥ ಸೊಪ್ಪನ್ನು ನಾನು ರುಬ್ಕೊಂಡು ಬರ್ತೀನಿ ಅಂದರೆ ಇಲ್ಲಿ ಚೆನ್ನಾಗಿ ರುಬ್ಬುವಂಥ ಅವಶ್ಯಕತೆ ಇಲ್ಲ. 2 ಪಲ್ಸ್ ತೊಗೊಂಡ್ರೆ ಸಾಕು. ಜಾಸ್ತಿ ನುಣ್ಣಗಾದ್ರೂ ಸೊಪ್ಪು ಚೆನ್ನಾಗಿರಲ್ಲ. ಸ್ವಲ್ಪ ಸೊಪ್ಪು ತರ್ತರಿಯಾಗಿ ಕಾಣಿಸ್ಬೇಕು, ಆವಾಗಲೇ ಮೊಸೊಪ್ಪಿಗೆ ರುಚಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ಬೇಳೆ ಮತ್ತು ಸೊಪ್ಪು 2 ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ರುಬ್ಬಿದಂಥ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ನಾನು ಕಡಾಯಿಗೆ ಸೇರಿಸ್ಕೊಂಡೆ. ಆಯಿತಾ, ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ಸ್ವಲ್ಪ ಮರಳಕ್ಕೆ ಬಿಡೋಣ. ಪ್ಲೇಟ್ ಮುಚ್ಚಿಡೋಣ. 3 ನಿಮಿಷ ಆದ ನಂತರ ನೋಡಿ ಇವಾಗ ಕುದೀತಾ ಇರುತ್ತೆ. ಈ ಥರ ಕೊತ ಅಂತ ಕುದಿಬೇಕು. ಇವಾಗ ಕುದಿಯೋ ಟೈಮಲ್ಲಿ ನಾವು ಇವಾಗ ರುಚಿ ನೋಡ್ಕೊಂಬಿಡೋಣ. ಉಪ್ಪು, ಹುಳಿ, ಖಾರ ಎಲ್ಲ ನೀವಿಲ್ಲಿ ಇವಾಗ ಹಾಕ್ಕೊಬೋದು ಬೇಕಿದ್ದರೆ.
ಇವಾಗ ನಂಗೆ ಸ್ವಲ್ಪ ಸಪ್ಪೆ ಇದ್ದಿದ್ದರಿಂದ ನಾನು ಉಪ್ಪು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಹುಳಿ ಅವಶ್ಯಕತೆ ಇಲ್ಲ. ಸೊ ನಾನು ಹುಣಸೆ ಹುಳಿ ತೋರಿಸ್ದಲ್ಲ, ಅದು ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ ಹಾಕ್ಕೊಂಡೆ. ಧನಿಯಾ ಪೌಡರ್ ಹಾಕೋದ್ರಿಂದನೂ ಇಲ್ಲಿ ಮೊಸೊಬ್ಗೆ ಒಂದು ಬೇರೆ ರುಚಿನೇ ಬರುತ್ತೆ, ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು, ಹೇಗಿತ್ತು ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದು ಇವಾಗ ರೆಡಿ ಇದೆ. ಆಫ್ ಮಾಡ್ಕೊಂಬಿಡೋಣ ಸ್ಟವ್ನ. ನೋಡಿ ತುಂಬ ಚೆನ್ನಾಗಿರುತ್ತೆ. ಈಸಿ ರೆಸಿಪಿ, ಬೇಗ ಬೇಗ ಆಗಿಬಿಡುತ್ತೆ. ಒಂದು 15 ನಿಮಿಷದಲ್ಲಿ ಸೊಪ್ಪೆಲ್ಲ ತೊಳೆದಿಟ್ಕೊಂಡ್ರೆ 15 ನಿಮಿಷದಲ್ಲಿ ಆಗೇ ಹೋಗ್ಬಿಡುತ್ತೆ. ಈಗ ಸರ್ವ್ ಮಾಡ್ಕೊಂಬಿಡೋಣ ಇದನ್ನು. ಬಿಸಿ ಬಿಸಿ ಅನ್ನದ ಜೊತೆ ಇದ್ರಂತೂ ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಇದ್ರ ಜೊತೆ ಒಂಚೂರು ನೆಂಚ್ಕೊಳ್ಳೋಕ್ಕೆ ಹಪ್ಪಳ, ಉಪ್ಪಿನಕಾಯಿ ಇದೆಲ್ಲ ಇದ್ರಂತೂ ಆಹಾ, ಊಟ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.